ಭಾರತದಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಇತಿಹಾಸ, ಕಲೆ, ವಾಸ್ತುಶಿಲ್ಪ ಮತ್ತು ಪ್ರಾಚೀನ ವಿಜ್ಞಾನದ ಭಂಡಾರಗಳಾಗಿವೆ. ಕೆಲವು ದೇವಾಲಯಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಆಧುನಿಕ ಎಂಜಿನಿಯರ್ಗಳಿಗೆ ಸವಾಲ್ ಎನಿಸುವಷ್ಟು ಆಕರ್ಷಕವಾಗಿ ಕಾಣುವ ತಂತ್ರಗಳೊಂದಿಗೆ ನಿರ್ಮಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಇಂದಿನ ವಿಡಿಯೋದಲ್ಲಿ ನಾವು 5 ಪುರಾತನ ಭಾರತೀಯ ದೇವಾಲಯಗಳ ಬಗ್ಗೆ ನಾವು ನಂಬಲಾಗದ ಸಂಗತಿಗಳನ್ನು ತಿಳಿಯೋ. ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಕೆಲವೇ ಜನರಿಗೆ ತಿಳಿದಿರುವ ಆಶ್ಚರ್ಯಕರ ಸಂಗತಿಗಳಿವೆ. 1. ಎಲ್ಲೋರಾದ ಕೈಲಾಸ ದೇವಾಲಯದ ರಹಸ್ಯ. ಮಹಾರಾಷ್ಟ್ರದಲ್ಲಿರುವ ಕೈಲಾಸ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಿದ ಬೃಹತ್ ರಚನೆಯಾಗಿದೆ. ಹೌದು, ಅದನ್ನು ನಿರ್ಮಿಸಲಾಗಿಲ್ಲ, ಅದನ್ನು ಕೆತ್ತಲಾಗಿದೆ. ಇದನ್ನು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜವಂಶದ ರಾಜ ಕೃಷ್ಣರ ಕಾಲದಲ್ಲಿ ರಚಿಸಲಾಗಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಈ ಅದ್ಭುತ ದೇವಾಲಯವನ್ನು ರಚಿಸಲು ಸುಮಾರು 2 ಲಕ್ಷ ಟನ್ ಬಂಡೆಯನ್ನು ಕೆತ್ತಲಾಗಿದೆ ಎಂದು ಅಂದಾಜಿಸಲಾಗಿದೆ. ನಿಖರತೆಯು ಎಷ್ಟು ಪರಿಪೂರ್ಣವಾಗಿದೆ ಎಂದರೆ ಆಧುನಿಕ ಉಪಕರಣಗಳಿಲ್ಲದೆ ಅದು ಅಸಾಧ್ಯವೆಂದು ತೋರುತ್ತದೆ. 1200 ವರ್ಷಗಳ ಹಿಂದೆ ಲಭ್ಯವಿರುವ ಉಪಕರಣಗಳೊಂದಿಗೆ ಇಂತಹ ಸಂಕೀರ್ಣ ಕೆತ್ತನೆಗಳನ್ನು ಹೇಗೆ ಸಾಧಿಸಿದರು ಎಂದು ಇಂಜಿನಿಯರ್ಗಳು ಇಂದು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಿದ್ದಾರೆ. ಇದರ ಗಾತ್ರ ಮತ್ತು ಸಂಕೀರ್ಣತೆಯ ರಚನೆ ಎಲ್ಲರನ್ನೂ ಬೆರಗುಗೊಳಿಸುತ್ತದೆ. ದೇವಾಲಯದ ಕೆತ್ತನೆಯು ಕೇವಲ 18 ವರ್ಷಗಳನ್ನು ತೆಗೆದುಕೊಂಡಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಪ್ರತಿನಿಧಿಸುತ್ತದೆ. ಎಲ್ಲಾ ಕಟ್ಟಡಗಳನ್ನು ತಳದಿಂದ ಮೇಲಕ್ಕೆ ನಿರ್ಮಿಸಿದರೆ ಕೈಲಾಸ ದೇವಾಲಯವನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಆಧುನಿಕ ವಾಸ್ತುಶಿಲ್ಪಿಗಳು ಮತ್ತು ಪುರಾತತ್ವಜ್ಞರು ಇನ್ನೂ ಅದರ ನಿರ್ಮಾಣ ತಂತ್ರಗಳನ್ನು ಲೆಕ್ಕಾಚಾರ ಮಾಡಲು ತಮ್ಮ ತಲೆಗಳನ್ನು ಕೆರೆದುಕೊಳ್ಳುತ್ತಿದ್ದಾರೆ. 2. ಲೇಪಾಕ್ಷಿ ದೇವಾಲಯದ ತೇಲುವ ಕಂಬ. ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಾಲಯವು ನಂಬಲಾಗದ ವಾಸ್ತುಶಿಲ್ಪದ ಅದ್ಭುತವನ್ನು ಹೊಂದಿದೆ. 16ನೇ ಶತಮಾನದ ಈ ದೇವಾಲಯವು ನೆಲವನ್ನು ಮುಟ್ಟದ ಒಂದು ಕಂಬವನ್ನು ಹೊಂದಿದೆ. ನೀವು ಅದರ ಕೆಳಗೆ ಬಟ್ಟೆ ಅಥವಾ ಕಾಗದವನ್ನು ಸರಿಸಬಹುದಾಗಿದೆ. ಪ್ರಾಚೀನ ಶಿಲ್ಪಿಗಳು ಗುರುತ್ವಾಕರ್ಷಣೆಯನ್ನು ವಿರೋಧಿಸುವ ಕಂಬವನ್ನು ಹೇಗೆ ರಚಿಸಿದರು? ಇದು ಎಚ್ಚರಿಕೆಯಿಂದ ಸಮತೋಲಿತ ತೂಕ ವಿತರಣಾ ತಂತ್ರ ಹಾಗೂ ಕೆಲವು ಸಿದ್ಧಾಂತಗಳನ್ನು ಅನುಸರಿಸಿ ರಚಿಸಲಾಗಿದೆ. ವಿಜಯನಗರದ ವಾಸ್ತುಶಿಲ್ಪಿಗಳ ಎಂಜಿನಿಯರಿಂಗ್ ಪ್ರತಿಭೆಯನ್ನು ತೋರಿಸಲು ಇದನ್ನು ರಚಿಸಲಾಗಿದೆ ಎಂದು ಇತರರು ಭಾವಿಸುತ್ತಾರೆ. ಕಾರಣವೇನೇ ಇರಲಿ, ಈ ತೇಲುವ ಕಂಬವು ಪ್ರವಾಸಿಗರಿಗೆ ಮತ್ತು ತಜ್ಞರಿಗೆ ರಹಸ್ಯವಾಗಿ ಪರಿಣಮಿಸಿದೆ. ಸ್ತಂಭದ ಕೆಳಗೆ ವಸ್ತುಗಳನ್ನು ಹಾದು ಹೋಗುವುದು ಅದೃಷ್ಟವನ್ನು ತರುತ್ತದೆ ಎಂದು ಯಾತ್ರಿಕರು ಸಾಮಾನ್ಯವಾಗಿ ನಂಬುತ್ತಾರೆ. ಈ ದೇವಾಲಯವು ದೇವರುಗಳು, ನೃತ್ಯಗಾರರು ಮತ್ತು ಪೌರಾಣಿಕ ಜೀವಿಗಳ ಸಂಕೀರ್ಣ ಕೆತ್ತನೆಗಳಿಗೆ ನೆಲೆಯಾಗಿದೆ. 3. ಕೋನಾರ್ಕ್ನ ಸೂರ್ಯ ದೇವಾಲಯ. 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಒಡಿಶಾದ ಸೂರ್ಯ ದೇವಾಲಯವು ಬೃಹತ್ ರಥದ ಆಕಾರದಲ್ಲಿದೆ. ಇದು ಸೂರ್ಯದೇವನಿಗೆ ಸಮರ್ಪಿತವಾಗಿದೆ ಮತ್ತು ವರ್ಷದ ತಿಂಗಳುಗಳನ್ನು ಪ್ರತಿನಿಧಿಸುವ 12 ಚಕ್ರಗಳನ್ನು ಹೊಂದಿದೆ. ಇಲ್ಲಿನ ಅತ್ಯಂತ ಆಕರ್ಷಣೆ ಎಂದರೆ ಚಕ್ರಗಳು ಸೂರ್ಯ ಗಡಿಯಾರ ಆಗಿ ಕಾರ್ಯನಿರ್ವಹಿಸುತ್ತವೆ. ಚಕ್ರಗಳ ಕಡ್ಡಿಗಳಿಂದ ಬೀಳುವ ನೆರಳನ್ನು ಗಮನಿಸುವುದರ ಮೂಲಕ ನೀವು ಸಮಯವನ್ನು ಹೇಳಬಹುದು. ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿಗಳ ಸುಧಾರಿತ ಖಗೋಳ ಜ್ಞಾನಕ್ಕೆ ಇದು ಸಾಕ್ಷಿಯಾಗಿದೆ. ದುಃಖಕರವೆಂದರೆ ದೇವಾಲಯದ ಮುಖ್ಯ ರಚನೆಯು ಈಗ ಅವಶೇಷ ರೂಪಗಳಲ್ಲಿದೆ, ಆದರೆ ಅದರ ತೇಜಸ್ಗೆ ಸಾಟಿಯಿಲ್ಲ. 4. ಬೃಹದೀಶ್ವರ ದೇವಸ್ಥಾನ. ವಿಶ್ವದ ಅತ್ಯಂತ ಭಾರವಾದ ಕಲ್ಲಿನ ಶಿಖರ. ತಮಿಳುನಾಡಿನಲ್ಲಿ ರಾಜರಾಜ ಚೋಳನಿಂದ ನಿರ್ಮಿಸಲ್ಪಟ್ಟ ಬೃಹದೀಶ್ವರ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾಗಿದೆ. ದೇವಾಲಯದ ವಿಮಾನ ಗೋಪುರ 216 ಅಡಿ ಎತ್ತರವಿದೆ. ಇದು ಪ್ರಪಂಚದಲ್ಲೇ ಅತಿ ಎತ್ತರವಾಗಿದೆ. ಈ ಗೋಪುರದ ಮೇಲ್ಭಾಗದಲ್ಲಿ ಸುಮಾರು 80 ಟನ್ ತೂಕದ ಬೃಹತ್ ಕಲ್ಲಿನ ಶಿಖರ ಇದೆ. 1000 ವರ್ಷಗಳ ಹಿಂದೆ ಶಿಲ್ಪಿಗಳು ಅಷ್ಟು ಭಾರವಾದ ಕಲ್ಲನ್ನು ಹೇಗೆ ಅಷ್ಟು ಎತ್ತರಕ್ಕೆ ಎತ್ತಿದರು? ಕಲ್ಲನ್ನು ಮೇಲಕ್ಕೆ ಎಳೆಯಲು 6 ಕಿಲೋಮೀಟರ್ ಉದ್ದದ ಇಳಿಜಾರಿನ ಮೆಟ್ಟಿಲೇಣಿ ಅನ್ನು ಬಳಸಲಾಗಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಇದು ಪುರಾತನ ಎಂಜಿನಿಯರಿಂಗ್ ಮತ್ತು ನಿರ್ಣಯಕ್ಕೆ ನಂಬಲಾಗದ ಉದಾಹರಣೆಯಾಗಿದೆ. 5. ಹಂಪಿಯ ಸಂಗೀತದ ಕಂಬಗಳು. ಕರ್ನಾಟಕದ ಹಂಪಿಯಲ್ಲಿರುವ ವಿಠಲ ದೇವಾಲಯವು ಸಂಗೀತದ ಕಂಬಗಳಿಗೆ ಹೆಸರುವಾಸಿಯಾಗಿದೆ. ಹೌದು, ಕಂಬಗಳು ಲಘುವಾಗಿ ತಟ್ಟಿದಾಗ ಸುಮಧುರ ಶಬ್ದಗಳನ್ನು ಉತ್ಪಾದಿಸುತ್ತವೆ. ಈ ಗ್ರಾನೈಟ್ ಕಂಬಗಳು ವಿಭಿನ್ನ ಸಂಗೀತದ ಸ್ವರಗಳನ್ನು ಅನುರಣಿಸುತ್ತವೆ. ಪ್ರತಿಯೊಂದು ಸ್ತಂಭವು ವಿಭಿನ್ನ ಕಂಪನಗಳನ್ನು ಉಂಟುಮಾಡುವ ರೀತಿಯಲ್ಲಿ ಕೆತ್ತಲಾಗಿದೆ. ಈ ಕಂಬಗಳ ಹಿಂದಿರುವ ವಿಜ್ಞಾನ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.